ಸೊ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ಇವತ್ತು ನಾವು ಏನು ತಿಳಿಸ್ತಾ ಇದ್ದೀವಿ ಅಂದರೆ ಕ್ರಾನಿಕ್ ಪೇಯ್ನ್ ಅಂದರೆ ಯಾವುದೇ ರೀತಿಯ ನೋವು ದೇಹದಲ್ಲಿ ಯಾವುದೇ ಜಾಗದಲ್ಲಿರಬಹುದು. ಬೆನ್ನು ನೋವು ಇರ್ಬೋದು, ಮಂಡಿ ನೋವು ಇರ್ಬೋದು, ಭುಜದ ನೋವು ಇರ್ಬೋದು, ತಲೆನೋವು ಇರ್ಬೋದು, ಅಥವಾ ಕ್ಯಾನ್ಸರ್ ಸಂಬಂಧಿತ ನೋವು ಸಹ ಇರ್ಬೋದು. ಈ ಥರ ಎಲ್ಲ ನೋವುಗಳಿಗೆ ಪರಿಹಾರ ಹೇಗೆ, ಯಾವುದೇ ರೀತಿಯ ಶಸ್ತ್ರಚಿಕಿತ್ಸೆ ಇಲ್ಲದೆ ಔಷಧಿ ಅಥವಾ ಸೂಜಿಯಲ್ಲಿ ಇಂಜೆಕ್ಷನ್ ಮೂಲಕ ಔಷಧಿ ಕೊಟ್ಟು ಈ ನೋವು ನಿವಾರಣಾ ಪದ್ಧತಿ ಹೇಗೆ ಅಂತ ತಿಳಿಸೋದು. ಸೊ ನಮಗೆ ಮೊದಲನೇದಾಗಿ ಗೊತ್ತಾಗಬೇಕಾಗಿರೋದು ಅಂದರೆ ಕ್ರಾನಿಕ್ ಪೇಯ್ನ್ ಅಂದರೆ ಏನು, ಯಾವಾಗ ಅದನ್ನು ಕ್ರಾನಿಕ್ ಪೇಯ್ನ್ ಅಂತ ಕರಿಬೋದು ಅಂತ. ಸೊ ಯಾವುದೇ ರೀತಿಯಾದ ನೋವು ದೇಹದಲ್ಲಿ 3 ತಿಂಗಳಿಗಿಂತ ಅಧಿಕವಾಗಿ ಇದ್ದರೆ, ಇನ್ನೂ ಜಾಸ್ತಿ ದಿನಗಳಲ್ಲಿ ಇದ್ದರೆ ಅದನ್ನು ಕ್ರಾನಿಕ್ ಪೇಯ್ನ್ ಅಂತ ಕರಿತೀವಿ. ಸೊ ಈ ಥರ ಸಮಸ್ಯೆ ಇರೋರಿಗೆ ತುಂಬ ಜನ ವರ್ಷಾನುಗಟ್ಟಲೆ ಅಥವಾ ತಿಂಗಳಾನುಗಟ್ಟಲೆ ಔಷಧಿಗಳು ತೊಗೊಂಡು ತುಂಬ ದಿನ ಈ ಥರ ಔಷಧಿ ತೊಗೊಳ್ಳೋದ್ರಿಂದ ಕೆಲವರಿಗೆ ಕಿಡ್ನಿ ಸಮಸ್ಯೆ ಬಂದಿದೆ, ಇದೆಲ್ಲ ನೀವು ನೋಡೇ ಇರ್ತೀರ. ಸೊ ಈ ಥರ ಇರೋ ವ್ಯಕ್ತಿಗಳಿಗೆ ಯಾವ ರೀತಿಯಾಗಿ ನಾವು ಸಹಾಯ ಮಾಡ್ಬೋದು ಅಂತ. ಸೊ ಇದನ್ನೇ ಕ್ರಾನಿಕ್ ಪೇಯ್ನ್ ಮ್ಯಾನೇಜ್ಮೆಂಟ್ ಅಂತ ಕರಿತೀವಿ. ಉದಾಹರಣೆಗೆ ಈಗ ಇಲ್ಲಿ ನೋಡಿದ್ರೆ ನಮ್ಮ ಬೆನ್ನು ಮೂಳೆದು ಒಂದು ಮಾಡೆಲ್ ಇದೆ. ಸೊ ಇಲ್ಲಿ ಮಧ್ಯ ಕಾಣಿಸುವಂಥದ್ದು ಇವಿದೆಲ್ಲ, ಇವನ್ನ ಡಿಸ್ಕ್ ಅಂತ ಹೇಳ್ತೇವೆ. ತುಂಬ ಜನಕ್ಕೆ ಬಿಕಾಸ್ ಆಫ್ ನಮ್ಮದು ಮೇಯ್ನ್ ನಮ್ಮ ಬೆಂಗಳೂರು ರೋಡ್ಸ್, ನಮ್ಮದು ಪೋಶ್ಚರ್, ಇದೆಲ್ಲದ್ರಿಂದನೇ ಏನಾಗುತ್ತೆ, ಇಲ್ಲಿ ಕಾಣಿಸುವಂಥ ಡಿಸ್ಕ್ ಅದು ಹೊರಗೆ ಬಂದು ನರಗಳ ಮೇಲೆ ಪ್ರೆಷರ್ ಕೊಡುತ್ತೆ. ಆ ಕಾರಣದಿಂದ ತುಂಬ ಜನಕ್ಕೆ ಬೆನ್ನು ನೋವು ಅಥವಾ ಕಾಲಿನಲ್ಲಿ ಶಾಕ್ ಆಗುವಂಥದ್ದು ಅಥವಾ ನೋವು ಬರುವಂಥದ್ದು ಆಗುತ್ತೆ. ಇದು ತುಂಬ ಕಾಮನ್ ಆಗಿದೆ. ಬಟ್ ಎಲ್ಲ ಜನರಿಗೂ ಸರ್ಜರಿನೇ ಬೇಕಾ? ಇಲ್ಲ. ಇದು ಇಂಜೆಕ್ಷನ್ ಮೂಲಕನೂ ಅವರಿಗೆ ಚಿಕಿತ್ಸೆ ಕೊಡ್ಬೋದು. ಹೇಗೆ ಅಂದರೆ ನಾವು ಎಕ್ಸ್ರೇ ಉಪಕರಣಗಳ ಮೂಲಕ, ಈಗ ಕಾಣಿಸ್ತದಲ್ಲ ಇಷ್ಟೇ ಚಿಕ್ಕ ಸೂಜಿ ಇರುತ್ತೆ, ಈ ಸೂಜಿಯಲ್ಲಿ ಎಲ್ಲಿ ಅವರಿಗೆ ಅದು ಡಿಸ್ಕ್ ಹೊರಗಡೆ ಬಂದಿದೆ ಅಲ್ಲಿ ಹೋಗಿ ಅಲ್ಲಿ ನರಗಳ ಮೇಲೆ ಏನು ಪ್ರೆಷರ್ ಹಾಕಿ ಅದು ನರಗಳ ಊತ ಬರುತ್ತೆ, ಅದನ್ನು ನೋವು ಅಥವಾ ಊತ ಕಡಿಮೆ ಮಾಡುವಂಥ ಔಷಧಿನ ಅದು ಜಾಗದಲ್ಲಿ ಇಂಜೆಕ್ಷನ್ ಕೊಡ್ತೇವೆ. ಅದು ಕೊಟ್ಟ ಮೇಲೆ ಅವರಿಗೆ ಕ್ರಮೇಣ ನೋವಿನ ಪ್ರಮಾಣ ಕಡಿಮೆ ಆಗುತ್ತೆ. ಸೊ ಈ ಥರ ಮಾಡೋದ್ರಿಂದ ತುಂಬ ಜನ ರೋಗಿಗಳಿಗೆ ಅವರಿಗೆ ಶಸ್ತ್ರಚಿಕಿತ್ಸೆ ಇಲ್ಲದೇ ಗುಣ ಆಗ್ಬೋದು. ಆ್ಯಂಡ್ ಇದ್ರ ಜೊತೆಗೆ ಅವರು ಫಿಸಿಯೋಥೆರಪಿ ಅಂದರೆ ಏನಾಗುತ್ತೆ, ನಮಗೆ ಯಾವುದೇ ದೇಹದಲ್ಲಿ ಯಾವುದೇ ಭಾಗದಲ್ಲಿ ನೋವಿದ್ದಾಗ ಆ ಜಾಗವನ್ನು ನಾವು ಬಳಸೋದು ಕಡಿಮೆ ಮಾಡ್ತೀವಿ. ಉದಾಹರಣೆಗೆ ನಮ್ಗೆ ಮಂಡಿ ನೋವಿದ್ದರೆ ನಡೆಯೋದು ಕಡಿಮೆ ಮಾಡ್ತೀವಿ. ಆ ಥರ ಆದಾಗ ಏನಾಗುತ್ತೆ, ಮಂಡಿ ಸುತ್ತಮುತ್ತ ಇರೋ ಮಸಲ್ಸ್ ಏನಿರುತ್ತೆ ಅದು ವೀಕ್ ಆಗ್ತಾ ಹೋಗುತ್ತೆ. ಸೊ ಅದನ್ನು ಸ್ಟ್ರೆಂಥನಿಂಗ್ ಮಾಡಬೇಕು, ಅದನ್ನು ಸ್ವಲ್ಪ ಶಕ್ತಿ ಮಾಡಿಸ್ಬೇಕು. ಅದು ಸೋಂಬೇರಿ ಆಗಿಬಿಡುತ್ತೆ ಕೆಲಸ ಕೊಡದೆ. ಸೊ ಅದಕ್ಕೆ ಕೆಲಸ ಕೊಡಬೇಕು. ಸೊ ಅದಕ್ಕೆ ಫಿಸಿಯೋಥೆರಪಿ ಅಂತ ಹೇಳ್ತೀವಿ. ಆ ಮಸಲ್ಸ್ನೆಲ್ಲ ಟೈಟ್ ಮಾಡಿ ಸ್ಟ್ರಾಂಗ್ ಮಾಡುವಂಥದ್ದು. ಅದೇ ರೀತಿ ಈ ಥರ ಇಂಜೆಕ್ಷನ್ ಕೊಟ್ಟ ಮೇಲೂ ಸಹ ನಮ್ಮ ಬೆನ್ನು ಮೂಳೆ ಅಕ್ಕಪಕ್ಕ ಇರುವಂಥ ಮಸಲ್ಸು, ಕಾಲಲ್ಲಿರೋ ಮಸಲ್ಸು ಎಲ್ಲದನ್ನು ಸ್ಟ್ರೆಂಥನ್ ಮಾಡುವಂಥ ಒಂದು ಕ್ರಿಯೆ ಇರುತ್ತೆ. ಅದನ್ನು ಫಿಸಿಯೋಥೆರಪಿಯವರು ಮಾಡಿಸ್ತಾರೆ. ಸೊ ಈ ರೀತಿ. ಆ್ಯಂಡ್ ಇನ್ನೊಂದೇನೆಂದರೆ, ತುಂಬ ಜನಕ್ಕೆ ಉದಾಹರಣೆಗೆ ಅವರು ತುಂಬ ವಯಸ್ಸಿನಲ್ಲಿ ಹಿರಿಯರು ಇರ್ಬೋದು ಅಥವಾ ಬೇರೆಯವರಿಗೆ ಯಾವುದೋ ಕಾಯಿಲೆ ಇರೋದ್ರಿಂದ ಶಸ್ತ್ರಚಿಕಿತ್ಸೆಗೆ ಒಳಗಾಗಲು ಅವರಿಗೆ ಸಾಧ್ಯವಾಗೋಲ್ಲ. ಯಾಕೆಂದರೆ ಅವರಿಗೆ ಹೈ ರಿಸ್ಕ್ ಕ್ಯಾಟಗರಿ ಪೇಷಂಟ್ಸ್ ಇರ್ತಾರೆ. ಅಂಥವರಿಗೆ ಯಾವುದೇ ರೀತಿಯ ಶಸ್ತ್ರಚಿಕಿತ್ಸೆ ಕೊಡೋದ್ರಿಂದ ಪ್ರಾಣಕ್ಕೂ ಸಹ ಅಪಾಯ ಆಗೋ ಸಾಧ್ಯತೆ ಇರುತ್ತೆ. ಅಂಥ ವ್ಯಕ್ತಿಗಳಿಗೂ ಸಹ ಈ ಥರ ಕ್ರಾನಿಕ್ ಪೇಯ್ನ್ ಮ್ಯಾನೇಜ್ಮೆಂಟಿಂದ ಅವರ ನೋವಿನ ಪ್ರಮಾಣ ಕಡಿಮೆ ಮಾಡೋದ್ರಲ್ಲಿ ತುಂಬ ಅನುಕೂಲ ಆಗುತ್ತೆ. ಈಗ ವಯಸ್ಸಾಗಿರುತ್ತೆ, ಮೂಳೆ ಸೌದೋಗ್ಬಿಟ್ಟಿದೆ ಅಂತ ಹೇಳ್ತಾರೆ. ಹೌದು. ಅವಾಗೆಲ್ಲ ಹೇಗೆ, ಅವಾಗಲೂ ಕೂಡ ಪೇನ್ ಬರ್ತಾರೆ? ಹೌದು. ಸೊ ನೋವಿನ ಪ್ರಮಾಣ ಫುಲ್ಲು ಕಡಿಮೆ ಮಾಡೋದಕ್ಕೆ 100% ಆಗೋದಿಲ್ಲ. ಯಾಕೆ ಅಂದರೆ ದೇವ್ರು ಕೊಟ್ಟಿರೋದೇ, ನಾವು ಮನುಷ್ಯ ಮಾಡಿರೋದು ದೇವರಿಗೆ ಸಮಾನ ಅಲ್ಲ. ಸೊ ಯೂಶಲಿ ಏನು ಮಾಡ್ತಾರೆ, ಮಂಡಿ ಅಥವಾ ಯಾವುದೇ ಜಾಯಿಂಟ್ಸ್ ಹೋದಾಗ ಜಾಯಿಂಟ್ ರೀಪ್ಲೇಸ್ಮೆಂಟ್ ಸರ್ಜರಿ ಅಂತ ಮಾಡ್ತಾರೆ. ಅಂದರೆ ಆ ಜಾಯಿಂಟ್ನ ತೆಗೆದು ಹೊಸದು ಹಾಕ್ತಾರೆ. ಸೊ ಅದು ಒಂದು ವಯಸ್ಸಿನವರೆಗೂ ಸಕ್ಸಸ್ ಚೆನ್ನಾಗಿರುತ್ತೆ. ಯಾಕೆಂದರೆ ಅದನ್ನು ಮಾಡೋದಕ್ಕೂ ನಮ್ಮ ಬೋನ್ ಸ್ಟ್ರೆಂತು ಚೆನ್ನಾಗಿರಬೇಕು. ವಯಸ್ಸು ಜಾಸ್ತಿ ಆಗ್ತಾ ಬೋನ್ ಸ್ಟ್ರೆಂತು ಕಡಿಮೆ ಆಗುತ್ತೆ. ಆ್ಯಂಡ್ ಯೂಶಲಿ ಫಾರ್ ಎಕ್ಸಾಂಪಲ್ 80 ವರ್ಷನೋ 90 ವರ್ಷನೋ ಇದ್ದರೆ ಅವರಿಗೆ ಅದೇ ರೀತಿಯ ಹೃದ್ರೋಗ ಸಮಸ್ಯೆ ಇರ್ಬೋದು ಅಥವಾ BP ಶುಗರ್ ಸಮಸ್ಯೆಗಳು ಇರ್ಬೋದು ಅಥವಾ ಕಿಡ್ನಿ ಸಮಸ್ಯೆ ಇರ್ಬೋದು. ಸೊ ಈ ಥರ ವ್ಯಕ್ತಿಗಳು ಆ ಥರ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರೀಸು ಒಳಗಡೆ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕೆ ಅಂದರೆ ಅವರಿಗೆ ಪ್ರಾಣಕ್ಕೂ ಸಹ ಅಪಾಯ ಆಗೋ ಸಾಧ್ಯತೆಗಳಿರುತ್ತೆ. ಏಜ್ ರಿಲೇಟೆಡ್ ಹೈ ರಿಸ್ಕ್ ಆಗುತ್ತೆ. ಯಾವ ಏಜ್ನವರೆಗೂ ಕೂಡ ಆಪ್ರೇಷನ್ ಅನ್ನೋದು ಪ್ರಿಫರ್ ಮಾಡ್ತೀರಿ? ಇಲ್ಲ, ಅದು ನಮ್ಮ ವ್ಯಕ್ತಿಗಳ ಮೇಲೆ ಹೋಗುತ್ತೆ. ಈಗ ಉದಾಹರಣೆಗೆ ನಾವು
90 ವರ್ಷ 95 ವರ್ಷವರೆಗೂ ಜಾಯಿಂಟ್ ರಿಪ್ಲೇಸ್ಮೆಂಟ್ ಮಾಡಿಸ್ಕೊಂಡಿರೋದು ನೋಡಿದ್ದೀವಿ. ಬಟ್ ಏನಂದ್ರೆ ಅಂಥ ವ್ಯಕ್ತಿಗಳಿಗೆ ಮುಂಚೆನೆ ಹೇಳಿರ್ತೀವಿ ಅವ್ರಿಗೆ ರಿಸ್ಕ್ ಹೇಗಿರುತ್ತೆ, ಸರ್ಜರಿ ರಿಸ್ಕ್, ಅವ್ರ ಪ್ರಾಣಕ್ಕೆ ಅಪಾಯ ಎಷ್ಟಾಗ್ಬೋದು. ಕೆಲವರು ನಾವೆಲ್ಲ ರಿಸ್ಕ್ ತಗೊಂಡು ಮಾಡಿಸ್ಕೋತೀವಿ ಅಂತ ಹೇಳ್ತಾರೆ, ಕೆಲವರು ನಮಗೆ ರಿಸ್ಕ್ ಬೇಡ ಅಂತ ಹೇಳ್ತಾರೆ. ಸೊ ಆ ರೀತಿ ಅದು ಇಂಡಿವಿಜುವಲ್ ಬೇಸಿಸ್ ಮೇಲೆ ಹೋಗುತ್ತೆ. ಅವ್ರಿಗೆ ಆ ರಿಸ್ಕ್ ತಗೊಳಕ್ಕೆ ಆರ್ ದೇ ರೆಡಿ ಆರ್ ನಾಟ್. ಓಕೆ, ಈಗ ಮ್ಯಾಕ್ಸಿಮಮ್ 45-50 ರೀಚ್ ಆಗ್ತಿದ್ದಂಗೆ ಮೂಳೆ ನೋವು ಶುರುವಾಗುತ್ತೆ. ಅದು ಭುಜದ ನೋವಾಗಿರ್ಬೋದು, ಕಾಲು ಮೂಳೆ ನೋವಾಗಿರ್ಬೋದು. ಬಟ್ ಅದು ಪ್ರಿಕಾಕ್ಷನ್ ಏನು ಇವಾಗ ಅದಕ್ಕೆ ಮೂಳೆ ನೋವು ಶುರುವಾಗ್ತಿದ್ದೆ ಅಂದಾಗ ಅವ್ರು ಫಸ್ಟ್ ಮಾಡಬೇಕಾದ್ದೇನು ಸರ್? ಅಂದರೆ ಹೆಂಗೆ ಕಂಡು ಹಿಡ್ಕೋತಾರೆ ಅದನ್ನು? ಯಾವುದೇ ನೋವು ಶುರುವಾದಾಗ ಅದಕ್ಕೆ ಕಾರಣ ಏನು ಅಂತ ಫಸ್ಟ್ ನೋಡಬೇಕು. ಕಾಮನ್ ಆಗಿ ನಾವು ನೋಡೋವಂಥದ್ದು ಯಾವುದೇ ನೋವಿಗೆ ಕಾಮನ್ ಕಾಸ್ ಬಂದು ಯಾವುದಾದ್ರೂ ರೀತಿಯಾಗಿ ಪೆಟ್ಟು ಬಿದ್ದಿರೋದು, ಯಾವುದೋ ಆಕ್ಸಿಡೆಂಟ್ ಆಗಿರ್ಬೋದು ಅಥವಾ ಮನೆಯಲ್ಲೋ ಕೆಲಸ ಮಾಡ್ಬೇಕಾದ್ರೂ ಏಟು ಬಿದ್ದಿರುತ್ತೆ. ಆ ರೀತಿಯಿಂದ ಯೂಶಲಿ ನೋವು ಶುರು ಆಗುತ್ತೆ. ಇದರಲ್ಲಿ ಕೆಲವರಿಗೆ ಅದು ಕ್ರಾನಿಕ್ ಪೇನ್ ಆಗಿ ಕನ್ವರ್ಟ್ ಆಗುತ್ತೆ. ಯಾಕೆಂದ್ರೆ ಅವರು ಸರಿಯಾಗಿ ಚಿಕಿತ್ಸೆ ತಗೊಂಡಿಲ್ಲದೆ ಇರ್ಬೋದು, ಅಥವಾ ಯಾವುದೇ ವೈದ್ಯರ ಬಳಿ ಹೋಗಿ ಅದನ್ನ ತೋರಿಸ್ಕೊಳ್ದೆ ಯಾವುದೋ ಮೆಡಿಕಲ್ ಸ್ಟೋರಿಗೋ ಎಲ್ಲೋ ಹೋಗಿ ಔಷಧಿ ತಗೊಂಡು, ನೋವಿನ ಔಷಧಿ ತಗೊಂಡು ಸರಿ ಹೋಯ್ತು ಅಂತ ಹೇಳಿ ಅದನ್ನ ಬಿಟ್ಟು ಟೆಂಪರರಿ ಸರಿ ಹೋಗುತ್ತೆ ಅಷ್ಟೇ ಅದು. ಹೌದಾ? ಸೊ ಆ ರೀತಿಯಾಗಿ ನಮಗೆ ತುಂಬಾ ದಿನಗಳ ಕಾಲ ನೋವಿನ ಪ್ರಮಾಣ ಹಾಗೆ ಇದೆ, ಕಡಿಮೆ ಆಗ್ತಿಲ್ಲ ಅಂದಾಗ ಒಬ್ಬ ತಜ್ಞ ವೈದ್ಯರ ಹತ್ರ ತೋರಿಸ್ಕೊಂಡು ಅದಕ್ಕೆ ಏನು ಕಾರಣ ಅಂತ ನಾವು ತಿಳ್ಕೊಳ್ಳೋದು ಮುಖ್ಯ. ಯಾಕೆಂದ್ರೆ ನಾವು ಅರ್ಲಿ ಸ್ಟೇಜಸಲ್ಲೇ ಅದನ್ನು ಟ್ರೀಟ್ ಮಾಡಿದ್ರೆ ಕಾಂಪ್ಲಿಕೇಶನ್ಸ್ ಆಗೋದು ಕಡಿಮೆ ಇರುತ್ತೆ. ನಾವು ಡಿಲೇ ಮಾಡಿದಷ್ಟು ಸಕ್ಸಸ್ ರೇಟ್ ಕಡಿಮೆ ಆಗುತ್ತೆ, ಕಾಂಪ್ಲಿಕೇಶನ್ ರೇಟು ಜಾಸ್ತಿ ಆಗುತ್ತೆ. ಓಕೆ, ಸೊ ಇವಾಗ ಮೂಳೆ ಅಂತಂದರೆ ಅಲ್ಲಿ ಕೆಲವೊಂದ್ಸಲ ಆಯಿಲ್ ಕಂಟೆಂಟ್ ಕಡಿಮೆ ಆಗಿಬಿಟ್ಟಿದೆ ಸರ್. ನೀವು ಜಾಸ್ತಿ ಆಯಿಲ್ ಕಂಟೆಂಟ್ ಸ್ವಲ್ಪ ತುಪ್ಪ ಬೆಣ್ಣೆ ಇದೆಲ್ಲ ತಿನ್ನಬೇಕಾಗತ್ತೆ. ಈ ಥರದ್ದೆಲ್ಲ ಪ್ರಿಫರ್ ಮಾಡೋದು ಉಂಟು ಕೆಲವರು. ಅವಾಗ ಮೂಳೆ ನೋವು ಕಮ್ಮಿ ಆಗುತ್ತೆ ಅನ್ನೋಂಥದ್ದು. ಹೌದಾ? ಆ ಥರ ಏನಿರಲ್ಲ ಸರ್. ಅಂದರೆ ನಮ್ಮ ಬಾಡಿಯಲ್ಲೇ ನಮಗೆ ಜಾಯಿಂಟಲ್ಲೇ ಯಾವುದೇ ಜಾಯಿಂಟಲ್ಲಿ ಲೂಬ್ರಿಕೇಟಿಂಗ್ ಫ್ಲೂಯಿಡ್ ಇರುತ್ತೆ. ಅದು ಕ್ರಮೇಣ ವಯಸ್ಸಾಗ್ತಾ ಆಗ್ತಾ ಕೆಲವ್ರಿಗೆ ಕಡಿಮೆ ಆಗುತ್ತೆ, ಅಥವಾ ಕೆಲವರಿಗೆ ಅವ್ರ ಬಾಡಿ ಟೈಪ್ ಅಥವಾ ಅವ್ರು ಯಾವ ಥರ ಕೆಲಸ ಮಾಡ್ತಾರೆ, ಏನು ಅವರು ಕೆಲಸ ಮಾಡೋದು ಅದ್ರ ಮೇಲೂ ಡಿಪೆಂಡ್ ಆಗುತ್ತೆ. ಅಥವಾ ಕೆಲವ್ರಿಗೆ ಜೆನೆಟಿಕ್ ಆಗೇನೆ ಬೇಗ ಸೆಕ್ರೀಷನ್ ಏನು ಲೂಬ್ರಿಕೇಟಿಂಗ್ ಫ್ಲೂಯಿಡ್ ಇರುತ್ತೆ ಕಡಿಮೆ ಆಗುತ್ತೆ, ಅಥವಾ ಕೆಲವ್ರಿಗೆ ಏನೋ ಏಟ್ ಬಿದ್ದು ಆ ಥರ ಆಗಿನೋ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಅದು ಒಬ್ಬೊಬ್ಬರಿಗೂ ಒಂದೊಂಥರ ಡಿಫ್ರೆನ್ಸ್ ಇರುತ್ತೆ. ಈಗ ಮಂಡಿ ನೋವು ಅಂತ ಬಂದಾಗ, ಭುಜದ ನೋವು, ಜಾಯಿಂಟ್ ಪೇನ್ ಅಂತಂದಾಗ ನೋಡಿ, ಗಾರೆ ಕೆಲಸವರೆಲ್ಲ ತುಂಬ ಕೆಲಸ ಮಾಡ್ತಾನೆ ಇರ್ತಾರೆ. ಅವ್ರಿಗೇನು ಪೇನೇ ಆಗಲ್ಲ, ನೈಟ್ ಒಂದು ಎಣ್ಣೆ ಹೊಡೆದು ಮಲ್ಕೊಂಬಿಟ್ಟಿರ್ತಾರೆ. ಬಟ್ ಅದು ಮನೇಲೇ ಯಾವತ್ತೂ ಟಿ ವಿ ನೋಡಿಕೊಂಡು ಅಥವಾ ಸಾಫ್ಟ್ವೇರ್ ಕಂಪ್ನಿಗಳಲ್ಲಿ ಕೆಲಸ ಮಾಡ್ತಂಥವ್ರಿಗೆಲ್ಲ ಈ ಎಲ್ಲ ಅವ್ರಿಗೆ ಪೇನ್ ಬರೋಕ್ಕೆ ಶುರು ಆಗುತ್ತೆ. ಅವರೆಲ್ಲೂ ಬಿದ್ದಿಯೂ ಇರಲ್ಲ. ಬಟ್ ಅದೆಲ್ಲ ಹೇಗೆ ಸರ್? ಅವ್ರಿಗೆ ಬೇಸಿಕಲಿ ಈಗ ಏನಂದ್ರೆ, ನಾವು ಈ ಥರ ತುಂಬ ಕೆಲಸ ಮಾಡಿದಾಗ ಡಿಹೈಡ್ರೇಟ್ ಆಗ್ತೀವಿ. ಅವ್ರಿಗೆ ಕ್ರಾಂಪ್ಸ್ ಅಂತ, ಮಸಲ್ ಕ್ರಾಂಪ್ಸ್ ಅಂತ ಬರುತ್ತೆ ಡಿಹೈಡ್ರೇಷನ್ ಇಂದ. ಅದು ಬೇರೆ. ಅಂಡ್ ಅವರು ಮುಂಚೆ ಚಿಕ್ಕ ವಯಸ್ಸಿಂದನೇ ಸ್ವಲ್ಪ ಈ ಥರ ಭಾರ ಇರುವಂಥ ಪದಾರ್ಥಗಳನ್ನ ಎತ್ತೋದು ಎಲ್ಲ ಅವ್ರಿಗೆ ಅಭ್ಯಾಸ ಇರುತ್ತೆ. ಈಗ IT ಅವರು ಅಥವಾ ಈ ಸಿಟಿಯಲ್ಲಿ ಇರೋರಿಗೆ ಆ ಥರ ಅಭ್ಯಾಸ ಇರಲ್ಲ ಚಿಕ್ಕವಾಗಿಂದ. ಎಲ್ಲ ಸುಖದ ಸುಪ್ಪತ್ತಿಗೆಯಿಂದಾನೆ ಬೆಳೆದಿರ್ತಾರೆ. ಸೊ ಆ ಕಾರಣದಿಂದ ಪರ್ಸನ್ ಟು ಪರ್ಸನ್ ವೇರಿಯೇಷನ್ ಇರುತ್ತೆ, ಎಲ್ಲರೂ ಸೇಮ್ ಇರಲ್ಲ. ಹೇಗೆ ನಮ್ಮ 5 ಬೆರಳು ಸೇಮ್ ಇರಲ್ಲ, ಅದೇ ಥರನೇ ಎಲ್ಲರೂ ಡಿಫ್ರೆಂಟ್ ಇರುತ್ತೆ. ಓಕೆ, ಅಂದರೆ ಈಗ ನೀವು ಹೇಳ್ತಿರೋದು ಆರಂಭದಲ್ಲಿ ಪೇನ್ ಬಂತು ಅಂದಾಗ ಆ ಪೇನ್ ಹೆಂಗೆ ಶುರುವಾಯಿತು ಅಂದಾಗ ಫಸ್ಟ್ ಅದನ್ನು ತಿಳ್ಕೊಂಡು ಡಾಕ್ಟರ್ ಹತ್ರ ನೀವು ಹೇಳಬೇಕು ಅಂತ ಹೇಳ್ತೀರಿ. ಅವಾಗ ಟ್ರೀಟ್ಮೆಂಟ್ ಕೊಡೋಕೆ ಈಸಿ ಆಗುತ್ತೆ ಅಂತ ಹೇಳ್ತೀರಿ. ಸೊ ಅದು ನೋವು ಹೇಗೆ ಶುರುವಾಯಿತು, ಅದು ಇನ್ನೂ ಜಾಸ್ತಿ ಆಗೋ ಸಾಧ್ಯತೆ ಇದೆಯಾ ಇಲ್ವಾ ಅಂತ ವೈದ್ಯರು ಪರೀಕ್ಷೆ ಮಾಡಿ ನೋಡಿದಾಗ ಅಥವಾ ಯಾವುದೋ ಸ್ಕ್ಯಾನ್ ಮಾಡಿ ನೋಡಿದಾಗ ತಿಳಿಯುತ್ತೆ. ಅದನ್ನ ನೋಡಿ ಯಾವ ರೀತಿ ಚಿಕಿತ್ಸೆ ಬೇಕು ಕೊಡ್ತೀವಿ. ಈಗ ಈ ಪೇಷಂಟ್ಗಳಿಗೆ ಒಂದು ಭಯ ಏನು ಅಂತಂದರೆ, ಹೋದ್ರೆ ಸಾಕು ಆಪ್ರೇಷನ್ ಅಂತ ಮಾಡಿಬಿಡ್ತಾರಪ್ಪ, ನಂಗೆ ಭಯ ಬಂದ್ಬಿಟ್ಟಿದೆ ಅವರಿಗೆ. ಸೊ ಅದನ್ನು ಹೇಗೆ ಹೋಗ್ಲಾಡಿಸ್ತಾರೆ ನಿಮ್ಮ ಯುನೈಟೆಡ್ ಹಾಸ್ಪಿಟಲಲ್ಲಿ? ಈಗ ಯಾವುದೇ ಚಿಕಿತ್ಸೆ ತಗೋಬೇಕಾದ್ರೂ ಕೆಲವು ಪರೀಕ್ಷೆಗಳಿರ್ತವೆ. ಉದಾಹರಣೆಗೆ, ಮೊದಲು ಅವರ ವೈದ್ಯರು ರೋಗಿಯನ್ನ ನೋಡಿ ಅವರ ಈಗ ಕೈ ನೋವು ಅಂದರೆ ಅಲ್ಲಿ ಮೂಮೆಂಟ್ಸ್ ಇದೆ, ಎಲ್ಲ ಆಗ್ತಿದೆಯಾ ಇಲ್ವಾ, ಏನಾದರೂ ಅಲ್ಲಿ ಬೇರೆ ಏನಾದರೂ ಏಟ್ ಬಿದ್ದಿರೋದಕ್ಕೆ ಏನಾದರೂ ಬೇರೆ ಕಾಣಿಸ್ತಿದ್ಯಾ, ಅಥವಾ ಏನೋ ಬ್ಲೀಡಿಂಗ್ ಥರ ಆಗ್ತಿರೋದು ಅಥವಾ ಊತ ಬಂದಿರೋದು, ಅದನ್ನೆಲ್ಲ ಚೆಕ್ ಮಾಡ್ತಾರೆ. ನಂತರ ಅದಕ್ಕೆ ಬೇರೆ ಒಳಗೆ ಏನಿರ್ಬೋದು ಅಂತ ಅವರಿಗೆ ಒಂದು ಬರುತ್ತೆ. ಬೇಸ್ಡ್ ಆನ್ ದ ಅವ್ರದ್ದು ಎಕ್ಸ್ಪೀರಿಯನ್ಸ್ ಅಲ್ಲಿ ಅವ್ರಿಗೆ ಗೊತ್ತಾಗುತ್ತೆ, ಓ ಇದಕ್ಕೆ ಈ ಥರ ಇರ್ಬೋದು, ಸೊ ಈ ಥರ ಸ್ಕ್ಯಾನ್ ಮಾಡಿದ್ರೆ ಅದೇನಾಗಿರ್ಬೋದು ಅಂತ ಗೊತ್ತಾಗುತ್ತೆ. ಸೊ ಅದನ್ನ ನೋಡಿ ಅವರು ಓಕೆ, ಈಗ ಫಾರ್ ಎಕ್ಸಾಂಪಲ್ ಏನೋ ಲಿಗಮೆಂಟ್ ಏರಿದೆ ಅಥವಾ ಟೆಂಡಾನ್ ಏರಿದೆ ಅಥವಾ ಫ್ರ್ಯಾಕ್ಚರ್ ಇದೆ, ಆ ಥರ ಏನಿದೆ ನೋಡಿ ಅದಕ್ಕೆ ಸೂಕ್ತ ಟ್ರೀಟ್ಮೆಂಟ್ ಹೇಳ್ತಾರೆ. ಕೆಲವು ಸಮಸ್ಯೆಗಳಿಗೆ ಖಂಡಿತ ಶಸ್ತ್ರಚಿಕಿತ್ಸೆ ಬೇಕಾಗುತ್ತೆ. ಇಲ್ಲ ಅಂದರೆ ಈಗ ಎಲ್ರಿಗೂ ನೋಡಿ ಇಮಿಡಿಯೇಟ್ ರಿಸಲ್ಟ್ಸ್ ಬೇಕು. ಹೌದು. ಸೊ ಇಮಿಡಿಯೇಟ್ ರಿಸಲ್ಟ್ಸ್ ಬೇಕಂದ್ರೆ ಅವರು ಆಬ್ವಿಯಸ್ಲಿ ಶಸ್ತ್ರಚಿಕಿತ್ಸೆಗೆ ಹೇಳ್ತಾರೆ. ಇಲ್ಲ ನಾವು ಕಾಯ್ತೀವಿ, 3 ತಿಂಗಳು ಕಾಯ್ತೀವಿ, 6 ತಿಂಗಳು ಕಾಯ್ತೀವಿ ಅಂದರೆ, ಅಂಡ್ ನಾವು ಮನೇಲಿ ಯಾಕೆಂದ್ರೆ ಈಗ ಯಾವುದೇ ಫ್ರ್ಯಾಕ್ಚರ್ ಆಯ್ತಂತ ಉದಾಹರಣೆಗೆ ಇಟ್ಕೊಳ್ಳಿ,
ಅದು ನಮ್ಮ ಬಾಡಿಗೆನೆ ಹಾಗೆ ಕೂಡೋ ಸಾಧ್ಯತೆ ಇರುತ್ತೆ. ಬಟ್ ಏನಂದ್ರೆ ದೇವ್ರು ಕೊಟ್ಟಿರಂಗೆ ಕೂಡಲ್ಲ, ಏನೋ ಒಂದ್ ಸೈಡಲ್ಲಿ ಒಂದು ತಿರುಗಿರೋಂಗೋ ಅಥವಾ ಬೆಂಡಾಗಿರೋಂಗೋ ಆಗುತ್ತೆ. ಅವ್ರಿಗೆ ಚೆನ್ನಾಗಿ ಕಾಸ್ಮೆಟಿಕಲಿ ಚೆನ್ನಾಗಿ ಬರಬೇಕು ಅಂಡ್ ಅವರು ಜಾಸ್ತಿ ಮನೇಲಿ ಸಮಯ ಕಳಿಬಾರ್ದು, ಆದಷ್ಟು ಬೇಗ ವಾಪಸ್ ಕೆಲ್ಸಕ್ಕೆ ಹೋಗ್ಬೇಕು ಅಂದ್ರೆ ಈ ತರ ಶಸ್ತ್ರಚಿಕಿತ್ಸೆ ಖಂಡಿತ ಬೇಕಾಗುತ್ತೆ. ಓಕೆ, ಈಗ ನೀವು ಬೆನ್ಮೂಳೆ ಹಿಡ್ಕೊಂಡಿದ್ದೀರಾ, ಸೊ ಕೈಲಿ ಸೂಜಿ ಇದೆ ಮತ್ತು ಅಲ್ಲಿ ಒಂದು ಪೈಪ್ ಕೂಡ ಕನೆಕ್ಟ್ ಆಗುತ್ತೆ. ಸೊ ಹಿಂಗೆ ಟ್ರೀಟ್ಮೆಂಟ್ ಆಗುತ್ತೆ ಅದರಿಂದ? ಆ ಪೈಪ್ ಏನಕ್ಕೆ ಮತ್ತು ಅದೇ ಇದು ಜಸ್ಟ್ ಔಷಧಿ ಕೊಡೋದಕ್ಕೆ. ಈಗ ನಾವು ಯಾವ ಜಾಗದಲ್ಲಿ ಹೋಗಿ ಇಂಜೆಕ್ಷನ್ ಕೊಡ್ಬೇಕಂತಿದ್ದೀವಿ, ಅಲ್ಲಿ ತಲುಪಿದ ನಂತರ ಈ ಟ್ಯೂಬ್ ಮುಖಾಂತರ ಔಷಧಿ ಹೋಗುತ್ತೆ, ಆ ಜಾಗಕ್ಕೆ ಹೋಗುತ್ತೆ. ಓಕೆ, ಅಂದ್ರೆ ಎಲ್ಲಿ ಪೇನ್ ಆಗುತ್ತೆ ಫಸ್ಟ್ ಅದನ್ನ ಎಕ್ಸ್ರೇ ಮಾಡ್ತೀರಿ? ಎಕ್ಸ್ರೇ ಮಾಡೋದು ಇದು ಡಿಪೆಂಡ್ಸ್ ಆಗುತ್ತೆ ಸರ್, ಅದಕ್ಕೆ ಯಾವ ಭಾಗದಲ್ಲಿ ತೊಂದರೆ ಇದೆ. ಕೆಲವೊಂದಕ್ಕೆ ಎಕ್ಸ್ರೇ ಬೇಕಾಗುತ್ತೆ, ಕೆಲವೊಂದಕ್ಕೆ CT ಬೇಕಾಗುತ್ತೆ, ಕೆಲವೊಂದಕ್ಕೆ MRI ಅಂತ ಮಾಡ್ತೀವಿ, ಕೆಲವೊಂದಕ್ಕೆ ಅಲ್ಟ್ರಾಸೌಂಡ್ ಅಂತ ಮಾಡ್ತೀವಿ. ಸೊ ಈ ತರ ವಿವಿಧ ಉಪಕರಣಗಳಿರ್ತವೆ. ಒಂದೊಂದು ಯಾವ ಜಾಗದಲ್ಲಿ ತೊಂದರೆ ಇದೆ ಅದ್ರ ಮೇಲೆ ನಾವು ಡಿಸೈಡ್ ಮಾಡ್ತೀವಿ. ಓಕೆ, ಲಾಸ್ಟ್ಲಿ ಜನಕ್ಕೆ ಏನು ಹೇಳ್ತೀರಾ? ಅವ್ರಿಗೆ ಏನಾದ್ರು ಪೇನ್ ಬಂತು ಅಂದಾಗ ಅವ್ರಿಗೆ ಏನು ಭಯ ಪಡಬೇಡಿ, ಯುನೈಟೆಡ್ ಹಾಸ್ಪಿಟಲ್ ಇದೆ ಅಂತ ಹೇಳೋದಕ್ಕೆ ಏನು ಹೇಳ್ತೀರಿ? ಸೊ ಎಲ್ಲ ವೀಕ್ಷಕರಿಗೂ ಈ ಮೂಲಕ ನಾನು ಏನು ಹೇಳಕ್ ಬರ್ತೀನಿ ಅಂದರೆ, ಯಾವುದೇ ರೀತಿಯ ನೋವಿನ ಸಮಸ್ಯೆ ಇದ್ರೂ ತಾವು ಭಯ ಪಡದೆ ಭರವಸೆ ಇಟ್ಟು ಇಲ್ಲಿ ನಮ್ಮ ಯುನೈಟೆಡ್ ಆಸ್ಪತ್ರೆ ಜಯನಗರಿಗೆ ಬಂದು ಅದನ್ನು ನಮ್ಮ ತಜ್ಞ ವೈದ್ಯರಲ್ಲಿ ತೋರಿಸಿ ಅವರು ಪರೀಕ್ಷೆ ಮಾಡಿ ಅದರ ಏನು ಸಮಸ್ಯೆ ಇದೆ ಅಂತ ನಿಮ್ಮ ಜೊತೆ ಖಂಡಿತ ವಿಚಾರಣೆ ಮಾಡ್ತಾರೆ. ಅದರ ನಂತರ ಯಾವ ರೀತಿ ಚಿಕಿತ್ಸೆ ತಗೋಬೋದು, ಔಷಧಿಯಲ್ಲೇ ಕಡಿಮೆ ಆಗುತ್ತಾ ಅಥವಾ ಬೇರೆ ಏನಾದರೂ ಈ ಥರ ಇಂಜೆಕ್ಷನ್ ಮೂಲಕ ಅದಕ್ಕೆ ಸರಿ ಮಾಡ್ಬೋದಾ ಅಥವಾ ಶಸ್ತ್ರಚಿಕಿತ್ಸೆ ಖಂಡಿತ ಬೇಕಾ, ಅದನ್ನೆಲ್ಲ ತಿಳಿಸ್ಕೊಡ್ತಾರೆ. ಯಾವುದೇ ರೀತಿಯ ಟ್ರೀಟ್ಮೆಂಟ್ ಮಾಡಬೇಕಾದ್ರೂ ಅದರದ್ದು ಅಡ್ವಾಂಟೇಜಸ್ ಏನು, ಡಿಸ್ಅಡ್ವಾಂಟೇಜಸ್ ನೀವು ಡಿಸ್ಕಸ್ ಮಾಡ್ಬೋದು ಅವ್ರ ಜೊತೆ. ಹಾಗೆ ಈಗ ಜಿಮ್ಗೆ ಹೋಗ್ತಾ ಇರ್ತಾರೆ, ಅವರು ಎಲ್ಲ ನ್ಯೂಟ್ರಿಷನ್ ಕೂಡ ತೊಗೊಂಡಿರ್ತಾರೆ. ಸೊ ಸ್ವಲ್ಪ ವರ್ಷಗಳ ಅವ್ರು ಸಖತ್ ಬಿಲ್ಟ್ ಕೂಡ ಆಗಿರ್ತಾರೆ. ಒಂದಷ್ಟು ವರ್ಷಗಳಾದ್ಮೇಲಿಂದ ಅವರೇ ತುಂಬ ಓಲ್ಡ್ ಏಜ್ ಕೂಡ ಆಗಿರಲ್ಲ, ಅಂಥವ್ರಿಗೆ ಪೇನ್ಗಳು ಶುರು ಆಗಿಬಿಡುತ್ತೆ. ಅದು ಹೆವಿ ವೆಯ್ಟ್ ಎತ್ತೋದ್ರಿಂದ ಹಾಗಾಗತ್ತಾ ಅಥವಾ ಹೆವಿ ನ್ಯೂಟ್ರಿಷನ್ ತೊಗೊಂಡಿರೋದ್ರಿಂದ ಹಾಗಾಗತ್ತಾ? ಸೊ ಅವ್ರಿಗೆ ಸಮತ್ ಹೆಂಗೆ ಬರುತ್ತೆ? ಇಲ್ಲ, ಅದು ಅವರು ಹೆವಿ ನ್ಯೂಟ್ರಿಷನ್ ಚೆನ್ನಾಗಿ ಪ್ರೋಟೀನ್ಸ್ ತಗೊಂಡಿರ್ತಾರೆ ಮಸಲ್ಸ್ ಎಲ್ಲ ಬಿಲ್ಡ್ ಮಾಡೋದಕ್ಕೆ. ಕೆಲವರು ಅವ್ರು ಮಾಡೋ ಟೆಕ್ನಿಕ್ ರಾಂಗ್ ಆಗ್ಬೋದು ಅಥವಾ ಇನ್ ಬಿಟ್ವೀನ್ ಯಾವಾಗಾದ್ರೂ ಮಾಡ್ಬೇಕಾದ್ರೆ ಸ್ಲಿಪ್ ಆಗೋದು ಅಥವಾ ಜಾಸ್ತಿ ಭಾರ ಆಗ್ತದೋ ಆ ಥರ ಮಾಡಿದಾಗ ಈ ಥರ ಮೈನರ್ ಟೇರ್ಸ್ ಆಗೋದು ಅಥವಾ ಡಿಸ್ಲೊಕೇಶನ್ಸ್ ಆಗೋದು ಕಾಮನ್ ಇರುತ್ತೆ. ಅದು ಅಂದರೆ ಹೆವಿ ವೆಯ್ಟ್ ಎತ್ತದಾಗಲೂ ಕೂಡ ಆ ಸಮಸ್ಯೆ ಆಗುತ್ತೆ, ಬಟ್ ಆ ಸದ್ಯಕ್ಕೆ ಅವ್ರಿಗೆ ಗೊತ್ತಾಗಿರಲ್ಲ ಅದು. ಹೌದು, ಅಂದರೆ ಅವರು ಟ್ರೈನ್ ಆಗಿರೋರು ಗ್ರಾಜುಯಲಿ ಸ್ವಲ್ಪ ಕಡಿಮೆ ಭಾರ ಆಮೇಲೆ ಜಾಸ್ತಿ ಮಾಡಿ ಟ್ರೈನ್ ಮಾಡ್ಕೋತಾರೆ. ಸೊ ಅದಕ್ಕೆ ಪ್ರಾಪರ್ ಟ್ರೈನಿಂಗ್ ಇರಬೇಕು. ನಮ್ಗೆ ಪ್ರಾಪರ್ ಟ್ರೈನಿಂಗ್ ಇಲ್ಲದೆ ನಾವು ಹೆಂಗಂದ್ರೆ ಮಾಡಿದ್ರೆ ಖಂಡಿತ ಅದು ಆಗೋದು ಸಾಧ್ಯತೆ. ಈಗ ಆಲ್ಮೋಸ್ಟ್ ಈಗ ಮೂಳೆ ನೋವು ಬರುವಂಥದ್ದು, ಜಾಯಿಂಟ್ ಪೇನ್ ಬರುವಂಥದ್ದು ಹೆವಿ ವೆಯ್ಟ್ ಇದ್ದವ್ರಿಗೆ ಬರುತ್ತೆ. ಕೆಲವೊಂದ್ಸಲ ಹೆವಿ ವೆಯ್ಟ್ ಇದ್ದವರು ಕೂಡ ಚೆನ್ನಾಗಿರ್ತಾರೆ, ಅದು ಸಣ್ಣಕ್ಕಿರೋರ್ಗೆ ಮೂಳೆ ಜಾಯಿಂಟ್ ಇರುತ್ತೆ, ಪೇನ್ ಇರುತ್ತೆ. ಹೌದು, ಈ ವ್ಯತ್ಯಾಸಗಳು ಹೇಗಾಗುತ್ತೆ? ಅದೇ ನಾವು ಏನು ಕೆಲಸ ಮಾಡ್ತೀವಿ, ಪರ್ಸೆಂಟ್ ಟು ಪರ್ಸೆಂಟ್, ನಮ್ಮ ತೂಕ ಅಂಡ್ ನಮ್ಮ ಜೆನೆಟಿಕ್ ಇದು ವೇರಿಯಬಿಲಿಟಿ ಹೆಂಗಿದೆ. ಕೆಲವರಿಗೆ ಮನೇಲಿ ಎಲ್ಲರಿಗೂ ಜಾಯಿಂಟ್ ರಿಪ್ಲೇಸ್ಮೆಂಟ್ ಆಗಿರುತ್ತೆ, ಯಾಕಂದ್ರೆ ಅವರ ಜೀನ್ಸ್ ಅಲ್ಲೇ ಅದು ಬಂದಿರುತ್ತೆ. ಸೊ ಅದು ಏನು ಮಾಡಕ್ ಬರೋದಿಲ್ಲ. ಸೊ ಅವರು ಫ್ರೀಕ್ವೆಂಟ್ ಚೆಕಪ್ಸ್ ಮಾಡಿಕೊಂಡು ಅಥವಾ ಚೆನ್ನಾಗಿ ಫಿಸಿಯೋಥೆರಪಿ ಮಾಡಿಕೊಂಡು ಸರ್ಜರಿನ ಆದಷ್ಟು ಡಿಲೇ ಮಾಡ್ಬೋದು ಅವರು. ಓಕೆ, ಡಾಕ್ಟರ್ ಆಗಿ ಯುನೈಟೆಡ್ ಹಾಸ್ಪಿಟಲ್ನ ಒಬ್ಬ ಅನೆಸ್ಥೇಷಿಯಾ ಸ್ಪೆಷಲಿಸ್ಟ್ ಆಗಿ, ಸೊ ಡಾಕ್ಟರ್ ಆಗಿ ನೀವು ಪ್ರಿಫರ್ ಮಾಡೋದೇನಂತಂದರೆ ಎಕ್ಸಸೈಸ್ ಮಾಡಿ, ಒಳ್ಳೆ ನ್ಯೂಟ್ರಿಷನ್ ಫುಡ್ ತಗೊಳ್ಳಿ, ಸೊ ಸ್ವಲ್ಪ ಒಂದು ವ್ಯಾಯಾಮ ಇರಲಿ ಅಂತ ನೀವು ಹೇಳ್ತೀವಿ ನೇರವಾಗಿ. ಖಂಡಿತ. ಸೊ ಆ ಥರ ಏನಾದ್ರು ಆಯಿತು ಅಂದರೆ ನೇರವಾಗಿ ಹಾಸ್ಪಿಟ್ಲಿಗೆ ಬನ್ನಿ, ಸೊ ಬಿಫೋರ್ ಆಗಿ ಅಂತ ನೀವು ಹೇಳ್ತೀರಿ. ಹೌದು, ಆ್ಯಂಡ್ ಯಾವುದೇ ರೀತಿಯ ನೋವಿನ ಸಮಸ್ಯೆ ಇದ್ದರೂ ಹೆದರುವ ಅವಶ್ಯಕತೆ ಇಲ್ಲ. ನಾನು ಈಗಾಗಲೇ ಹೇಳ್ದಂಗೆ ಈವನ್ ಕ್ಯಾನ್ಸರ್ ರಿಲೇಟೆಡ್ ಪೇನ್ಗೂ ಸಹ ಔಷಧಿ ಮೂಲಕ ಅಥವಾ ಈ ಥರ ಇಂಜೆಕ್ಷನ್ ಮೂಲಕ ನೋವು ನಿವಾರಣಾ ಪದ್ಧತಿ ಇದೆ. ಇದು ಭಾರತದಲ್ಲಿ ಈಗೀಗ ಶುರುವಾಗಿದೆ. ಅಂದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತುಂಬಾ ಅಡ್ವಾನ್ಸಸ್ ಆಗಿದೆ. ಈಗ ನಮ್ಮಲ್ಲಿ ಭಾರತಕ್ಕೂ ಸಹ ಬಂದಿದೆ. ಆ್ಯಂಡ್ ಇದರಲ್ಲಿ ಬೇರೆ ರೀತಿಯ ವಿಧಾನಗಳಂದರೆ ಲೇಸರ್ ಮೂಲಕ ಸಹ ನೋವು ಕಡಿಮೆ ಮಾಡೋದು. ಅಂದರೆ ಉದಾಹರಣೆಗೆ ಮಂಡಿ ನೋವಿದೆ, ಅವರಿಗೆ ವಯಸ್ಸು ಜಾಸ್ತಿ ಇದೆ ಅಥವಾ ಬೇರೆ ಏನೋ ರಿಸ್ಕ್ ಫ್ಯಾಕ್ಟರ್ಸ್ ಇರೋದ್ರಿಂದ ಅವ್ರು ಶಸ್ತ್ರಚಿಕಿತ್ಸೆ ಒಳಗಾಗಲು ಸಾಧ್ಯ ಇಲ್ಲ, ಅಥವಾ ಅವರಿಗೆ ಕೆಲವರಿಗೆ ಅದನ್ನು ಅಫೋರ್ಡ್ ಮಾಡೋಕ್ಕೂ ಆಗಲ್ಲ. ಆ ಥರ ಇರೋರು ಆಪರೇಷನ್ ಮಾಡಿಸ್ಕೊಳ್ಳಲ್ಲ. ಸೊ ಆ ಥರವರಿಗೂ ಸಹ ನೋವು ಪ್ರಮಾಣ ಕಡಿಮೆ ಮಾಡುವಂಥ ಲೇಸರ್ ಟ್ರೀಟ್ಮೆಂಟ್ ಸಹ ಮಾಡ್ಬೋದು ಈ ಕ್ರಾನಿಕ್ ಪೇಯ್ನ್ ಮ್ಯಾನೇಜ್ಮೆಂಟಲ್ಲಿ. ಅದನ್ನೇ ನಾನು ಹೇಳಕ್ಕೆ ಬರ್ತಾ ಇದ್ದೀನಿ. ಸೊ ಯಾವುದೇ ನೋವು ಇರೋದ್ರಿಂದ ಎಲ್ಲದಕ್ಕೂ ಆಪರೇಷನ್ನೇ ಒಂದು ಸೊಲ್ಯೂಷನ್ ಅಂತ ಇಲ್ಲ. ಮಲ್ಟಿಪಲ್ ಆಪ್ಷನ್ಸ್ ಇರುತ್ತೆ. ಅಂದರೆ ನೀವು ಬಂದು ಡಿಸ್ಕಸ್ ಮಾಡಿದಾಗ ಅಷ್ಟೇ ನಿಮಗೆ ಗೊತ್ತಾಗುತ್ತೆ. ಈಗ ಸಾಮಾನ್ಯವಾಗಿ ಏನು ಮಾಡ್ತೀವಿ ನಾವು, ಅಕ್ಕಪಕ್ಕ ಮನೆಯವ್ರ ಹತ್ರನೋ ಅಥವಾ ನಮ್ಮ ಸಂಬಂಧಿಕರ ಹತ್ರನೋ ಇದನ್ನು ವಿಚಾರ ಮಾಡ್ತೀವಿ. ಅವರಿಗೆ ಇದರ ಬಗ್ಗೆ ಅಷ್ಟು ಜ್ಞಾನ ಇರೋದಿಲ್ಲ. ಸೊ ನೀವು ಅದರ ಬಗ್ಗೆ ಯಾರಿಗೆ ಜ್ಞಾನ ಇರುತ್ತೆ ಅಂಥವ್ರ ಜೊತೆನೆ ನೀವು ಅದರ ಬಗ್ಗೆ ನೀವು ವಿಚಾರ ಮಾಡಿದ್ರೆ ನಿಮಗೆ ಒಳ್ಳೆ ರಿಸಲ್ಟ್ ಬರುತ್ತೆ.
ಕೇರ್ ಫಾರ್ ಎಕ್ಸಲೆನ್ಸ್ ಅನ್ನೋ ಟ್ಯಾಗ್ಲೈನ್ ಜೊತೆ ಯುನೈಟೆಡ್ ಹಾಸ್ಪಿಟಲ್ ಸರ್ವಿಸನ್ನು ಕೊಡ್ತಾ ಇದೆ ರೋಗಿಗಳಿಗೆ.